ಇವತ್ತಿನ ರೆಸಿಪಿ ಕಾಲಿಫ್ಲವರ್ ಗೋಬಿ ಹೋಮ್ ಮೇಡ್ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ತುಂಬ ಟೇಸ್ಟಿಯಾಗಿ ಸ್ಪೈಸಿಯಾಗಿ ಬರುತ್ತೆ. ನಾವೇ ಮನೆಯಲ್ಲಿ ಮಾಡ್ಕೋಬಹುದು. ನೀವು ಕೂಡ ಈ ವಿಡಿಯೋವನ್ನು ನೋಡ್ಕೊಂಡು ಮಾಡ್ಕೊಳ್ಳಿ ಫ್ರೆಂಡ್ಸ್. ಕಾಲಿಫ್ಲವರ್ ಗೋಬಿ ಮಾಡಲಿಕ್ಕೆ 2 ಕಾಲಿಫ್ಲವರ್ ತೊಗೊಂಡಿದ್ದೀನಿ. ಇವಾಗ ನೀರು ಹಾಕ್ಬಿಟ್ಟು ಇವಾಗ ಒಂದು ಬಾಣಲಿಯಲ್ಲಿ ಕಾಲಿಫ್ಲವರ್ ಎಲ್ಲನೂ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಈ ಥರ. ಇವಾಗ ನೀರು ಹಾಕಿ ಸ್ವಲ್ಪ ಇದನ್ನು ಬೇಯಿಸ್ಕೋಬೇಕು. ಈಗ ಬೇಯಿಸ್ಕೊಳ್ಳೋಣ. ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಸ್ವಲ್ಪ ಅರಿಶಿನ ಹಾಕ್ಕೊಳ್ಳೋಣ. ಇವಾಗ ಲಿಟ್ಲು ಕ್ಲೋಸ್ ಮಾಡ್ತೀನಿ. ಇವಾಗ ಮೈದಾ 1 ಕಪ್ ಹಾಕೋತಾ ಇದ್ದೇನೆ. ರೆಡ್ ಚಿಲ್ಲಿ ಸಾಸು 1 ಸ್ಪೂನ್ ಹಾಕೋತಾ ಇದ್ದೇನೆ. ಅಂದರೆ ನಾನು ಇದನ್ನು ಓನಾಗಿ ಮಾಡೋದಲ್ವಾ, ಅದಕ್ಕೆ ನಾನು ನನಗೆ ಯಾವ ಮಸಾಲೆ ಬೇಕು ಅದನ್ನು ಹಾಕ್ಕೊಂಡು ಮಾಡ್ಕೋತಾ ಇದ್ದೀನಿ. ನೀವು ಕೂಡ ಹೀಗೆ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ಇದು ಮ್ಯಾಜಿಕ್ ಮಸಾಲ 1 ಸ್ಪೂನು, ಚಿಲ್ಲಿ ವಿನೆಗರ್ 1 ಸ್ಪೂನ್ ಹಾಕ್ತಾ ಇದ್ದೇನೆ, ಸೋಯಾ ಸಾಸ್ 1 ಸ್ಪೂನ್ ಹಾಕ್ತಾ ಇದ್ದೇನೆ, ಅರ್ಧ ಸ್ಪೂನ್ ಪೆಪ್ಪರ್ ಪೌಡರು ಆ್ಯಡ್ ಮಾಡ್ಕೊಳ್ಳೋಣ, ಅರ್ಧ ಸ್ಪೂನ್ ಧನಿಯಾ ಪೌಡರು, ಚಿಲ್ಲಿ ಪೌಡರು, ಕೊತ್ತಂಬರಿ ಸೊಪ್ಪು ಸಣ್ಣಕ್ಕೆ ಹಚ್ಕೊಂಡಿದ್ದೇನೆ, ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕೋಣ, 1 ಸ್ಪೂನ್ ಟೊಮೊಟೊ ಸಾಸ್ ಹಾಕೊಳ್ಳೋಣ. ನೋಡಿ ಇವಾಗ ಎಲ್ಲ ಮಿಕ್ಸ್ ಮಾಡಿದ್ದೀನಿ. ಈಗ ರೆಡಿ ಆಗಿದೆ. ಈಗ ಸ್ವಲ್ಪ ಕರಿಬೇವು ಹಾಕ್ಕೊಂಡಿದ್ದೇನೆ. ಯಾಕಂದರೆ ಕರ್ಮಬೇಕಲ್ಲ ನಮಗೆ ಗೋಬಿ, ಅದಕ್ಕೋಸ್ಕರ ಸ್ವಲ್ಪ ನೋಡಿ ಒಂದು 8-10 ಎಲೆ ಕರಿಬೇವು ಹಾಕ್ಕೊಂಡಿದ್ದೇನೆ. ಈಗ ಬೇಯಿಸ್ಕೊಂಡಿದ್ದೇನೆ ನೋಡ್ಬೋದು ನೀವು. ಈಗ ಗೋಬಿ ಆ್ಯಡ್ ಮಾಡ್ಕೊಳ್ಳೋಣ. ಈಗ ಈ ಥರ ಮಿಕ್ಸ್ ಮಾಡ್ಕೋಬೇಕು ನೋಡಿ, ಈ ಥರ ಮಿಕ್ಸ್ ಆಗಬೇಕು ನೀಟಾಗಿ. ಈಗ ಸ್ಟವ್ ಮೇಲೆ ಆಯಿಲ್ ಹಾಕಿಟ್ಟಿದ್ದೇನೆ ಒಂದು ಬಾಂಡಲಿಗೆ. ಈಗ ಆಯಿಲ್ ಬಿಸಿಯಾಗಿದೆ. ಇವಾಗ ಒಂದೊಂದು ಹಾಕ್ಕೊಂಡು ಬರೋಣ. ನೋಡ್ಬೋದು ಈ ಥರ ಒಂದೊಂದಾಗಿ ಹಾಕ್ಕೊಂಡು ಬರಬೇಕು. ಅದು ಡೀಪ್ ಫ್ರೈ ಆಗಬೇಕಲ್ವ, ಅದಕ್ಕೋಸ್ಕರ. ತಿಂತಾ ಇದ್ದರೆ ತುಂಬಾ ಟೇಸ್ಟ್ ಇರುತ್ತೆ. ಇದು ಯಾವುದು ಸ್ಪೈಸಿಗಳು ಏನು ಆ್ಯಡ್ ಆಗಿರಲ್ಲ, ಜಾಸ್ತಿ ಯಾವುದು ತೊಗೊಂಡಿಲ್ಲ. ಮನೇಲಿರೋದನ್ನೇ ಯೂಸ್ ಮಾಡ್ತಾ ಇರೋದು ನಾನು. ನೀವು ಕೂಡ ಮನೇಲಿರೋದನ್ನ ಯೂಸ್ ಮಾಡಿ ಮಾಡ್ಕೋಬೋದು. ಯಾಕಂದರೆ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಮಕ್ಕಳಿಗೆ ಆಗಲಿ ನಮಗೆ ಆಗಲಿ ಯಾರ್ಯಾರು ಫ್ರೆಂಡ್ಸು ರಿಲೇಷನ್ ಬಂದರೂ ಕೂಡ ಬೇಗ ಮಾಡಿಕೊಡ್ಬೋದು ಮನೇಲಿ. ಇವಾಗ ನೋಡಿ, ಇವಾಗ ತಿರ್ಗಿಸ್ಕೊಳ್ಳೋಣ. ಎಷ್ಟು ಕಲರ್ಫುಲ್ ಆಗಿದೆ ನೋಡಿ, ಮನೇಲಿ ಮಾಡ್ಕೊಂಡಿರೋದು ಹೋಮ್ ಮೇಡ್ ಗೋಬಿ ಇದು. ನೀವು ಕೂಡ ಹೀಗೆ ಮಾಡ್ಕೊಳ್ಳಿ ಫ್ರೆಂಡ್ಸ್. ಅದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡ್ತಾಯಿದ್ದೇನೆ. ಈಗ ನಾವು ಹೊರಗಡೆ ತಿಂದರೆ ಅದಕ್ಕೂ ಸ್ಪೈಸ್ ಜಾಸ್ತಿ ಆಗಿಬಿಡುತ್ತೆ. ಇದು ಒಂದೇ ಸಲ ನಾವು ಸಾಸ್ಗಳೆಲ್ಲ ಆ್ಯಡ್ ಮಾಡೋದು. ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಬರ್ತಿದೆ ಅಂತ ನೋಡಿ. ನೆಕ್ಸ್ಟ್ ಇನ್ನೊಂದು ಸಲ ಹಾಕೋತಾ ಇದ್ದೀನಿ. ನೀವು ಕೂಡ 1 ಬೈ 1 ಹಾಕ್ಕೋಬೇಕು. ಅಂದರೆ ನೀವು ಎಷ್ಟು ಸಲ ಹಾಕೋತೀರ ಅವಾಗಲೂ 1 ಬೈ 1 ಹಾಕ್ಕೊಳ್ಳಿ. ಯಾಕಂದರೆ ಒಂದಕ್ಕೊಂದು ಹಂಚ್ಕೋಬಾರ್ದು, ಅದಕ್ಕೋಸ್ಕರ ಅಷ್ಟೇ. ಆವಾಗ ನೀಟಾಗಿ ಬರುತ್ತೆ ನೋಡಿ, ಎಷ್ಟು ಚೆನ್ನಾಗಿ ಬರುತ್ತೆ. ಕಾಲಿಫ್ಲವರ್ ಇದ್ದರೆ ಸಾಕು ಮನೆಯಲ್ಲಿ. ಹೇಗಿದ್ರೂ ನಾವು ತರಕಾರಿಗಳು ತರ್ತೀವಲ್ವ, ಅಲ್ಲಿ ತೊಗೊಂಡು ಬರ್ತೀವಲ್ಲ, ಒಂದು ಹಾಗೆ ತಂದುಬಿಡೋದು. ನಮ್ಗೆ ಯಾವಾಗ ಬೇಕು ಅನಿಸುತ್ತೆ ಆವಾಗ ತೊಗೊಂಡು ಬಂದು ಮಾಡ್ಕೋಬೋದು. ತುಂಬಾ ಟೇಸ್ಟ್ ಇರುತ್ತೆ. ಡ್ರೈ ಗೋಬಿ ಇದು ನಾನು ಮಾಡ್ತಾ ಇರೋದು. ನೀವು ಕೂಡ ಹೀಗೇನೆ ಮಾಡ್ಕೋಬೋದು. ಇದಕ್ಕೆ ಯಾವುದೇ ಮತ್ತೆ ಸಾಸ್ ಆ್ಯಡ್ ಮಾಡಲ್ಲ. ಒಂದು ಸಲ ಆ್ಯಡ್ ಮಾಡಿದ್ದೀನಲ್ಲ ಮಸಾಲೆಗೆ ಅಷ್ಟೇ. ನೋಡಿ ಗೈಸ್, ರುಚಿಕರವಾದ ಗೋಬಿ ಹೋಮ್ ಮೇಡು ನಾವು ಮನೆಯಲ್ಲೇ ಮಾಡ್ಕೊಳ್ಳೋದು. ಇದನ್ನು ನಾವು ಹೊರಗಡೆ ಹೋಗಿ ಈ ಮಳೆ ಚಳಿ ಎಲ್ಲ ಇರುತ್ತೆ, ಹೋಗ್ಲಿಕ್ಕಾಗಲ್ಲ ಅಂದವರು ನಾವು ಕೂಡ ಮನೆಯಲ್ಲೇ ಮಾಡ್ಕೋಬೋದು. ತುಂಬಾ ಟೇಸ್ಟಾಗಿ ಬರುತ್ತೆ ನೋಡಿ. ಇದು ಟೊಮೊಟೊ ಸಾಸ್ ಮತ್ತು ಚಟ್ನಿ ನೀವು ಯಾವ್ದು ಬೇಕಾದರೂ ತೊಗೋಬೋದು. 2ರಲ್ಲಿ 1
ತಿನ್ಬೋದು. ಇಲ್ಲ ಎರಡೂ ತೊಗೊಂಡು ಟೇಸ್ಟ್ ಮಾಡ್ತೀನಿ ಅನ್ನೋರು ಕೂಡ ಎರಡೂ ಕೂಡ ಹಾಕ್ಕೊಳ್ಳಿ. ನಾನು 2 ಟೊಮೊಟೊ ಸಾಸು ಮತ್ತು ಚಟ್ನಿ 2 ತೊಗೊಂಡಿದ್ದೀನಿ. ಇದೇನಂದರೆ ಡ್ರೈ ಗೋಬಿ ಅಂದರೆ ಫುಲ್ ಡ್ರೈ ಏನು ಬರಲ್ಲ ನೋಡಿ, ಸ್ಮೂತಾಗಿದೆ, ಕ್ರಿಸ್ಪಿಯಾಗಿ ಸ್ಮೂತಾಗಿದೆ, ಚೆನ್ನಾಗಿದೆ. ಟೇಸ್ಟು ಕೂಡ ಹಾಗೆ ಇದೆ. ಎಷ್ಟು ಚೆನ್ನಾಗಿದೆ ಅಂದರೆ ಘಮ್ಮ ಕೂಡ ಇದೆ. ನೀವು ಮಕ್ಕಳಿಗೆ ದೊಡ್ಡವರಿಗೆ ಪ್ರತಿಯೊಬ್ಬರಿಗೂ ಮಾಡ್ಕೋಬೋದು. ಡ್ರೈ ಏನಿಲ್ಲ, ಅಷ್ಟು ಗಟ್ಟಿ ಬರಲ್ಲ ನೋಡ್ಬೋದು. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ, ನನ್ನ ರೆಸಿಪಿ ನಿಮಗೆ ಇಷ್ಟ ಆದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.